ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ಕೆಲವು ಗ್ರಹಗಳು ಮತ್ತು ಸ್ಥಾನಗಳಿವೆ. ಅದು ಅವುಗಳನ್ನು ವಿಶೇಷಗೊಳಿಸುತ್ತೆ. ಇಲ್ಲಿ ಕೆಲವು ರಾಶಿ ಚಿಹ್ನೆಗಳ ಬಗ್ಗೆ ಹೇಳಲಾಗಿದೆ. ಇದರಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಗಂಡಂದಿರಿಗೆ ಲಕ್ಷ್ಮಿಯರಾಗಿರ್ತಾರೆ. ಜೀವನದಲ್ಲಿ ಈ 5 ರಾಶಿಯ ಮಹಿಳೆಯರ ಆಗಮನವು ಆರಂಭಿಕ ಪ್ರಗತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ತರುತ್ತೆ. ತಮ್ಮ ಗಂಡಂದಿರಿಗೆ ಮಾತ್ರವಲ್ಲ, ಇವರ ತಂದೆಯರಿಗೂ ಸಹ ಈ ರಾಶಿ ಚಿಹ್ನೆಗಳ ಹುಡುಗಿಯರು ತುಂಬ ಅದೃಷ್ಟವಂತರಾಗಿರ್ತಾರೆ. ಮೊದಲನೇದಾಗಿ ವೃಷಭ ರಾಶಿ. ಇವರು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವಂತರಾಗಿರ್ತಾರೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಐಷಾರಾಮಿ, ಸಂತೋಷ ಮತ್ತು ಸಂಪತ್ತಿನ ಸಂಕೇತದ ಗ್ರಹವಾಗಿದೆ. ಆದ್ದರಿಂದ ಈ ರಾಶಿಯ ಮಹಿಳೆಯರು ಹಣದ ವಿಷಯದಲ್ಲಿ ತುಂಬ ಅದೃಷ್ಟಶಾಲಿಗಳು. ಈಕೆ ಮದುವೆಗೆ ಮೊದಲು ತನ್ನ ತಂದೆಗೆ ತುಂಬ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸ್ತಾಳೆ ಮತ್ತು ಮದುವೆಯ ನಂತರ ತನ್ನ ಗಂಡನಿಗೆ ಅದೃಷ್ಟಶಾಲಿಯಾಗಿರ್ತಾಳೆ. ಎರಡನೇದಾಗಿ ಕಟಕ ರಾಶಿ. ಈ ರಾಶಿಯ ಮಹಿಳೆಯರು ತುಂಬ ಅದೃಷ್ಟವಂತರಾಗಿರ್ತಾರೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಮತ್ತು ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ರಾಶಿಯ ಮಹಿಳೆಯ ಜಾತಕದಲ್ಲಿ ಚಂದ್ರನು ಶುಭ ಸ್ಥಾನದಲ್ಲಿದ್ದರೆ ಈ ಮಹಿಳೆಯರು ತಮ್ಮ ಗಂಡಂದಿರ ಜೀವನದಲ್ಲಿ ಆರ್ಥಿಕ ಪ್ರಯೋಜನಗಳನ್ನು ತರ್ತಾರೆ. ಈ ಮಹಿಳೆ ತನ್ನ ಗಂಡನ ಜೀವನದಲ್ಲಿ ಬಲವಾದ ಆದಾಯದ ಮೂಲಗಳಾಗಿರ್ತಾರೆ. ಇದಲ್ಲದೆ ಹಣಕಾಸಿನ ವಿಷಯಗಳಲ್ಲಿ ಇವಳು ತನ್ನ ತಂದೆಗೆ ತುಂಬ ಅದೃಷ್ಟಶಾಲಿಯಾಗಿರ್ತಾಳೆ. ಮೂರನೇದಾಗಿ ತುಲಾ ರಾಶಿ. ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವಿರುತ್ತೆ. ಜ್ಯೋತಿಷ್ಯದಲ್ಲಿ ತುಲಾ ರಾಶಿಯನ್ನು ಸಂಪತ್ತಿನ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ತುಲಾ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಲಕ್ಷ್ಮೀ ದೇವಿಯು ವಿಶೇಷ ಆಶೀರ್ವಾದವನ್ನು ನೀಡ್ತಾಳೆ. ಆದ್ದರಿಂದ ಈ ರಾಶಿಯ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿ ಇಬ್ಬರಿಗೂ ತುಂಬ ಅದೃಷ್ಟವಂತರು. ಹಾಗೆ ಇವರು ತಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ನಾಲ್ಕನೇದಾಗಿ ಧನುರಾಶಿ. ಈ ರಾಶಿಯವರಿಗೆ ಗುರುಗ್ರಹದ ವಿಶೇಷ ಅನುಗ್ರಹ ಇರುತ್ತೆ. ಧನುರಾಶಿಯ ಅಧಿಪತಿ ಗುರುಗ್ರಹ. ಗುರುಗ್ರಹವನ್ನು ಸಂಪತ್ತಿನ ಅಂಶವೆಂದು ಸಹ ವಿವರಿಸಲಾಗುತ್ತೆ. ಈ ರಾಶಿಯ ಹುಡುಗಿಯರ ಲಗ್ನದಲ್ಲಿ ಧನು ಮತ್ತು ಗುರು ಕುಳಿತಿದ್ರೆ ಈ ಮಹಿಳೆ ಹಿಂದಿನ ಜನ್ಮದಲ್ಲಿಯೂ ಈ ಕುಟುಂಬದಲ್ಲಿ ಇದ್ದಿರಬೇಕು ಅಂತ ನಂಬಲಾಗುತ್ತೆ. ಹಾಗೆ ಇಂತಹ ಮಹಿಳೆಯರು ತಮ್ಮ ಹಿಂದಿನ ಜನ್ಮದಿಂದ ಈ ಜನ್ಮದಲ್ಲಿ ಸತ್ಕಾರ್ಯಗಳ ಫಲವನ್ನು ಪಡಿತಾರೆ. ಅಲ್ಲದೆ ಗುರುವಿನ ರಾಶಿ ಚಿಹ್ನೆಯಾಗಿರುವುದರಿಂದ ಇವರು ಗುರುಗ್ರಹದ ವಿಶೇಷ ಅನುಗ್ರಹವನ್ನು ಹೊಂದಿರ್ತಾರೆ. ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸಂಪತ್ತುಗಳು ಹೇರಳವಾಗಿರುತ್ತೆ. ಐದನೇದಾಗಿ ಮೀನ ರಾಶಿ. ಈ ರಾಶಿಯ ಮಹಿಳೆ ಪ್ರಗತಿಯ ಬಾಗಿಲನ್ನು ತೆರಿತಾಳೆ. ಮೀನರಾಶಿಯ ಅಧಿಪತಿ ಗುರು. ಗುರುವಿನ ರಾಶಿಯ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವನ್ನು ಹೊಂದಿರ್ತಾರೆ. ಈ ರಾಶಿಯ ಮಹಿಳೆಯರು ತಮ್ಮ ಗಂಡಂದಿರಿಗೆ ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೂ ಅದೃಷ್ಟ ಮತ್ತು ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತಾರೆ. ಅಲ್ಲದೆ ಜಾತಕದಲ್ಲಿ ಗುರು ಬಲವಾದ ಸ್ಥಾನದಲ್ಲಿದ್ದರೆ ಅವರು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯುತ್ತಿರ್ತಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.